ಬಳ್ಳಾರಿಯಲ್ಲಿ 2010 900 ಎಕರೆ ಜಮೀನನ್ನ ವಿಮಾನ ನಿಲ್ದಾಣ ಮಾಡಬೇಕಂತ ಸರ್ಕಾರದ ಕಡೆಯಿಂದ 124 ಕೋಟಿ ಹಣ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಏರ್ಪೋರ್ಟ್ ನಾವು ಮಾಡಬೇಕು ಅಂತಂದ್ರೆ ನಾನು ತೋರಿಸಿದ್ದ ಅಥವಾ ಯಾರೋ ತೋರಿಸಿದ್ದು ಇಂಥ ಜಾಗದಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಏರ್ಪೋರ್ಟ್ ಕಟ್ಟಲ್ಲ. ನನಗೆ ಪ್ರಯಾರಿಟಿ ಇದ್ದಿದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಅಂತಂದ್ರೆ ಹಂಪಿ ಮತ್ತು ಬಳ್ಳಾರಿ 55-60 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಬಿಟ್ವೀನ್ ಹಂಪಿ ಮತ್ತು ಬಳ್ಳಾರಿ ನಡುವೆ ಏರ್ಪೋರ್ಟ್ ಕಟ್ಟಬೇಕನ್ನೋ ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಜಾಗನ ನಾವು ಫೈನಲ್ ಮಾಡ್ಬೇಕಂತ ಹೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ 4 ಜಾಗಗಳನ್ನ ನಾವು ತೋರಿಸಿದೀವಿ. ಬಳ್ಳಾರಿ ಹಂಪಿ ನಡುವೆ, ಮತ್ತೆ ಬಳ್ಳಾರಿ ಬೆಂಗಳೂರು ರೋಡ್ ಅಲ್ಲಿ, ಮತ್ತೆ ಬಳ್ಳಾರಿ ಒಂದು ಸಿರುಗುಪ್ಪ ಆದ್ರೆ ಒಂದು ಡಿಫರೆಂಟ್ 4 ರೋಡ್ ಅಲ್ಲಿ ತೋರಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ಹಂಪಿ ಬಳ್ಳಾರಿ ನಡುವೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ರೋಡ್ ಅಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲದಕ್ಕೂ ರಿಪೋರ್ಟ್ ಕೊಟ್ಟು. ಯಾಕಂದ್ರೆ ಹಂಪಿ ಬಳ್ಳಾರಿ ನಡುವೆ ಒಂದು ಕಡೆ ಮೈನ್ಸ್ ಬೆಟ್ಟಗಳು ಬರುತ್ತೆ, ಇನ್ನೊಂದು ಕಡೆ ಕಲ್ಲಿನ ಬೆಟ್ಟಗಳು. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗ್ಲಿ ಅಥವಾ ಯಾವುದೇ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿ ರಿಪೋರ್ಟ್ ಎಲ್ಲ ಕೊಟ್ಟು ಯಾವ ಸೈಟ್ ಅವರು ಫೈನಲ್ ಮಾಡಿದ್ರು ಆ ಸೈಟ್ಗೆ ನಾವು 900 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಅಕ್ವೈರ್ ಮಾಡಿದ್ದು. ವಿಚಿತ್ರ ಅಂದ್ರೆ 15 ವರ್ಷ ಆಗಿದೆ. 2 ಬಾರಿ ಇವತ್ತು ಸನ್ಮಾನಿ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು. ನಡುವೆ ಬಿಜೆಪಿ ಸರ್ಕಾರ ಒಂದು 3.5 ವರ್ಷ ಇದ್ರು. ಫಸ್ಟ್ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮಾರ್ಕ್ ಕಂಪನಿ ಅಂತ ಹೇಳಿ. ಅವರು ಬಹಳ ತೊಂದರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಬೊಮ್ಮಾಯಿ ಗವರ್ಮೆಂಟ್ ಅವರು ಇರೋ ಸಂದರ್ಭದಲ್ಲಿ ಮಾರ್ಕ್ ಕಂಪನಿ ಕ್ಯಾನ್ಸಲ್ ಮಾಡಿ ಕರ್ನಾಟಕ ಸರ್ಕಾರನೇ ಏರ್ಪೋರ್ಟ್ ಕಟ್ಟಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ ಅಂದ್ರೆ ಅದು ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರ ಇನ್ನೇನು 3-4 ತಿಂಗಳು ಇರೋ ಸಮಯದಲ್ಲಿ ಆ ಪ್ರೈವೇಟ್ ಕಂಪನಿ ಕ್ಯಾನ್ಸಲ್ ಮಾಡಿ ಸರ್ಕಾರನೇ ಕಟ್ಟಬೇಕಂತ ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಹೊಸ ಸರ್ಕಾರ ಬಂತು, 3 ವರ್ಷ ಆಗಿದೆ. ಇದುವರೆಗೂ ಕೂಡ ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಚಿವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದೇ ಅವ್ರಿಗೆ ಮನವಿ ಮಾಡ್ತಾ ಇರೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಾನು ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಹೊಂದ್ಕೊಳ್ಳುವಂತ ಒಂದು ಪ್ಲೇಸ್ ಅಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತ ಹೇಳಿ. ನಿಮಗಿಂತ ಮುಂಚೆ ನಾನು ಫಸ್ಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಹಂಪಿನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರವಾಸಿಗರು ಬರ್ತಾರೆ, ಬಳ್ಳಾರಿ ಹಂಪಿ ನಡುವೆ ನಾವು ಕಟ್ಟೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲಿಸ್ಟ್ ಗಳಿಗೆ ಬಳ್ಳಾರಿಗೆ. ಆದ್ರೆ ಇವತ್ತು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನಾನು ಅವರಲ್ಲಿ ಮನವಿ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಈ ಭೂಮಿಯನ್ನ ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಏರ್ಪೋರ್ಟ್ ಕಟ್ರಿ ಅಂತಂದ್ರೆ 750 ಕೋಟಿ ಅಮೌಂಟ್ ಅನ್ನು ಬಿಡುಗಡೆ ಮಾಡಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ರೆಡಿ ಇದೆ ಅಂತ ಹೇಳಿ ಕೂಡ ನಾನು ಸಚಿವರಲ್ಲಿ ಇವತ್ತು ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಾನು ಹೇಳ್ತಾ ಇರೋದೇನಂತಂದ್ರೆ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ನಾವು ಇಂಥ ಕಡೆ ಏರ್ಪೋರ್ಟ್ ಮಾಡಬೇಕು ಅಂತ ಇದ್ರು ಕೂಡ ಈಗಾಗಲೇ ಇವತ್ತು 900 ಎಕರೆ ಜಮೀನು 15 ವರ್ಷಗಳ ಹಿಂದೆನೆ ಅಕ್ವೈರ್ ಆಗಿದೆ. ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂ 1000 ಕೋಟಿ ಇದೆ. ಇವತ್ತು ನೀವು ಇನ್ನೊಂದು ಕಡೆ ಏರ್ಪೋರ್ಟ್ ಮಾಡಬೇಕಂದ್ರೆ ನಾನು ಆ ಪ್ರಯತ್ನಗಳೆಲ್ಲ ಮಾಡಿ ಆಗಲ್ಲ ಅಂತ ಹೇಳಿದ ಮೇಲೆ ಈ ಸೈಟ್ ಅಲ್ಲಿ ಮಾಡ್ತಾ ಇರೋದು. ದಯಮಾಡಿ ಬಿಜಾಪುರ ಏರ್ಪೋರ್ಟ್, ನಾನು ಈ ಹಿಂದೆ ಸರ್ಕಾರದಲ್ಲಿ ಸಚಿವನಾಗಿದ್ದಾಗಲೇ ಬಿಜಾಪುರ ಮತ್ತು ಬಳ್ಳಾರಿ 2ಕ್ಕೂ ಒಂದೇ ಸಲ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೀವಿ. ಇವತ್ತು ಬಿಜಾಪುರ ಏರ್ಪೋರ್ಟ್ ಪೂರ್ತಿಯಾಗಿದೆ. ಅದು ನಿಮ್ಮ ಜಿಲ್ಲೆ, ನನ್ನ ಜಿಲ್ಲೆಗೆ ನೀವು ಏರ್ಪೋರ್ಟ್ ಕಟ್ಟಿ ಋಣ ತೀರ್ಸ್ಕೊಂಡ್ಬಿಡಿ. ನಾನು